ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ತರಹೇವಾರಿ ಹೇಳಿಕೆಗಳು ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹೀಗಾಗಿ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಎರಡೂ ಬಣದಲ್ಲಿ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡಿ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ನಡೀತಾ ಇದೆಯಂತೆ. ಸಿದ್ದರಾಮಯ್ಯ ಬಣದಲ್ಲಿ ಸಚಿವರೊಬ್ಬರಿಗೆ ನೋಟಿಸ್ ಗ್ಯಾರಂಟಿ, KN ರಾಜಣ್ಣ ಅವ್ರಿಗ ಗೊತ್ತಿಲ್ಲ. DKಶಿ ಬಣದಲ್ಲಿ ಶಾಸಕರೊಬ್ಬರಿಗೆ ಶೋಕಾಸ್ ನೋಟಿಸ್ ಫಿಕ್ಸ್, ಶಿವಗಂಗಾ ಅವ್ರಿಗ ಗೊತ್ತಿಲ್ಲ. ಇಬ್ಬರಿಗೆ ನೋಟಿಸ್ ನೀಡೋ ಮೂಲಕ DK ಶಿವಕುಮಾರ್ ಎಚ್ಚರಿಕೆ ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಾರದ ಒಳಗೆ ಇಬ್ಬರಿಗೂ ನೋಟಿಸ್ ಕೊಡುವಂತಹ ಸಾಧ್ಯತೆ. ಶೋಕಾಸ್ ನೋಟಿಸ್, ನೀವು ಯಾಕೆ ಈ ಥರ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದೀರಿ, ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬಾರದೇಕೆ ಅನ್ನೋ ರೀತಿಯಲ್ಲಿ ವಿವರಣೆಯನ್ನ ಕೊಡಿ ಅಂತ ಶೋಕಾಸ್ ನೋಟಿಸ್ ಕೊಡ್ತಾರಂತೆ. ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ ಏನ್ರಿ ತಪ್ಪಾಗ್ತದೆ ಕೇಳಬಾರ್ದ? ನಾವು ಕೇಳಿದ್ದೆ ತಪ್ಪಾಗ್ತದ? ಕೇಳಿದ್ದೆ ತಪ್ಪಾಗ್ತದೆ ಅಂದ್ರೆ ನಾನು ಎಂಥದ್ದು ಕ್ರಮ ಬಂದರೂ ನಾನು ಎದುರಿಸ್ಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ಐ ಆಮ್ ನಾಟ್ ಫಾರ್ ಪವರ್. ಅಧಿಕಾರಕ್ಕೆ ಅಂಟ್ಕೊಳ್ಳೋದಕ್ಕ ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು. ಎಲ್ಲರೂ ಹಾಕ್ಕೊಂಡ್ರೆ ನಾವು ಹಾಕ್ಕೊತೀವಿ. ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದೆ ಅವ್ರು ಹೇಳೋಕ್ಕೆ ಬಿಟ್ಬಿಟ್ಟು ಈಗ ಆಯ್ತು ರೀ, ಈಗ ಸಿದ್ದರಾಮಯ್ಯನವ್ರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡೋದು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ? ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದೆ ಅಂದರೆ ಏನು ಅವ್ರು ಮಾಡಿದ್ರೇನ್ರಿ? ಚುನಾವಣೆಯಲ್ಲಿ 1 ರಿಂದ 9 ತಂದು ಪಕ್ಷನ ಒಂದು ಹಂತಕ್ಕೆ ತಲುಪಿಸಿದ್ದೀವಿ. ಅದೇ ಇವತ್ತು 1 ಇರೋದು 9 ಬಂತು, ಕೆಪಿಸಿ ಅಧ್ಯಕ್ಷತನ ಕೇಳ್ತೀರಿ ರಾಜಣ್ಣ. ಅದೇ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ ಡಜನ್ DCM ಮಾಡ್ಕೊಳ್ಳಿ ಅನ್ನೋದು ನನ್ನ ಮಾಡಿ. ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರಂದ್ರೆ ಮತ್ತೆ DCM ಮಾಡಿ, ಬೇಡ ಅಂದರೆ 1 ಡಜನ್ ಮಾಡಿ ಮುಖ್ಯಮಂತ್ರಿನ DK ಶಿವಕುಮಾರ್ ಸಾಹೇಬರು ಮಾಡಿ 1 ಡಜನ್ ಕೊಡಿ. ಅದೇ ತೀರ್ಮಾನ ಆದರೂ ಹೈಕಮಾಂಡ್ ಚರ್ಚೆ ಆಗಲ್ಲ ಅಂತ ಚರ್ಚೆ. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ, ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ. ಎಲ್ಲ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ನಮ್ಮ ನಾಯಕರುಗಳಿಗೆ ಶಾಸಕರ ಮನೆಗಳಲ್ಲಿ ಸಭೆಯನ್ನ ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡಕ್ಕೆ ಅವಕಾಶ ಕೊಡಲ್ಲ. ಏನಾದ್ರು ಪಕ್ಷದ ಸಭೆ ನಡಿಬೇಕಾದ್ರೆ ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂದ್ರೆ ಯಾವ್ದಾದ್ರು ಒಂದು ಸಮುದಾಯ ಭವನ ತೆಗೆದುಕೊಂಡು ಅಲ್ಲಿ ಹೊರಗಡೆ ಟೆಂಟ್ ಹಾಕ್ಬಿಟ್ಟು ಸಭೆಗಳನ್ನ ನಡೆಸಬೇಕು.